ಲೈಫಲ್ಲಿ ಏನಿಲ್ಲ ಅಂದರೂ ಕ್ಲಾರಿಟಿ ಅಂತೂ ಇರಲೇಬೇಕು ನನ್ನ ಪ್ರಕಾರ. ಯಾಕೆ ಅಂತಂದರೆ ಈಗ ಯಾವುದಾದ್ರೂ ಒಂದು ಸೀರೆನ ಪರ್ಚೇಸ್ ಮಾಡೋಕ್ಕೆ ಹೋದಾಗ ಸೀರೆ ಕಲರ್ ಏನು, ಡಿಸೈನ್ ಏನು, ಪ್ರೈಸ್ ಏನು ಅಂತ ಆಲ್ರೆಡಿ ನಾವು ಫಿಕ್ಸ್ ಆಗಿದ್ದೀವಿ ಅಂತಂದರೆ ಸಾವಿರಾರು ಸೀರೆ ನೋಡಿದ್ರು ಕನ್ಫ್ಯೂಷನ್ ಆಗದೆ ನಮ್ಗೆ ಯಾವ ಸೀರೆ ಬೇಕೋ ನಾವು ಅದನ್ನೇ ಪಿಕ್ ಮಾಡ್ಕೊಂಡು ಬರ್ತೀವಿ. ಎಲ್ಲ ವಿಚಾರದಲ್ಲಿ ಫೋಕಸ್ ಇತ್ತು ಅಂತಂದರೆ ಕ್ಲಾರಿಟಿ ಅನ್ನೋದು ಬಂದೇ ಬರುತ್ತೆ. ಇನ್ನು ದೇವ್ರ ವಿಗ್ರಹಕ್ಕೆ ಅಲಂಕಾರ ಮಾಡೋದು, ಅಭಿಷೇಕ ಮಾಡೋದು, ಪೂಜೆ ಮಾಡೋದು, ಹೋಮ ಮಾಡೋದು, ಇದೆಲ್ಲ ಮಾಡೋದ್ರಿಂದ ಫೋಕಸ್ ಜಾಸ್ತಿ ಆಗುತ್ತೆ. ಆ ಫೋಕಸ್ ಜಾಸ್ತಿ ಆಗೋದ್ರಿಂದ ನಮಗೆ ಕ್ಲಾರಿಟಿ ಜಾಸ್ತಿ ಆಗುತ್ತೆ. ಇನ್ನು ನಮ್ಮ ದೇಹ ಚೆನ್ನಾಗಿರಬೇಕು ಅಂದರೆ ನಾವು ಸ್ವೀಕಾರ ಮಾಡುವಂಥ ಊಟದಿಂದ, ಇನ್ನು ಆ ಊಟ ಬರೋದೇ ಪ್ರಕೃತಿಯಿಂದ. ಇನ್ನು ಹಾಗಾದರೆ ನಾವು ಪೂಜೆ ಮಾಡಬೇಕಾಗಿರೋದು ಕೂಡ ಪ್ರಕೃತಿಗೆ ಅಂತ ಅನಿಸುತ್ತೆ. ಪ್ರಕೃತಿಯಲ್ಲಿ ಬೆಟ್ಟ, ಗಿಡ, ಮರ, ಸೂರ್ಯ, ಚಂದ್ರ, ಆಕಾಶ, ನೀರು, ಗಾಳಿ, ಭೂಮಿ ಇವುಗಳೆಲ್ಲ ಯಾವುದಕ್ಕೆ ಪೂಜೆ ಮಾಡಬೇಕು ಅನ್ನೋ ಕನ್ಫ್ಯೂಷನ್ನು ಬೇಡ ಅಂತ ಹೇಳಿಬಿಟ್ಟೆ ಮೇ ಬಿ ಒಂದು ವಿಗ್ರಹನ ಕೆತ್ತನೆ ಮಾಡಿ ಅದಕ್ಕೊಂದು ರೂಪ ಕೊಟ್ಟು ಆ ಪ್ರಕೃತಿನ ಈ ರೀತಿ ಪೂಜೆ ಮಾಡಿ ಅಂತ ಒಂದು ಕೇಂದ್ರ ಬಿಂದುವಾಗಿ ನಿರ್ಮಾಣ ಮಾಡಿ ಕೊಟ್ಟಿರ್ಬೋದು ಅಂತ ನಂಗನ್ಸುತ್ತೆ. ಇನ್ನು ಭೂಮಿ ಮೇಲಿರೋ ಎಲ್ಲ ಕಡೆ ಅಥವಾ ಎಲ್ಲ ಜೀವರಾಶಿಗಳಲ್ಲಿ ಕೂಡ ದೇವರನ್ನು ನೋಡೋ ಅಂಥ ಮೆಚೂರಿಟಿ ನಮಗೆ ಬಂದಾಗ ಅಥವಾ ನಮ್ಮಲ್ಲಿ ಕೂಡ ದೇವ್ರು ಇದ್ದಾರೆ ಅನ್ನೋ ಒಂದು ಭಾವನೆ ನಮಗೆ ಶುರುವಾದಾಗ ಮೇ ಬಿ ದೇವರನ್ನ ವಿಗ್ರಹ ರೂಪದಲ್ಲಿ ನೋಡೋ ಅಂಥ ರೀತಿ ಬದಲಾಗ್ಬೋದು ಅಂತ ನಂಗನ್ಸುತ್ತೆ. ಒಂದು 5 ನಿಮಿಷ ಸೈಲೆಂಟಾಗಿ ಕೂತ್ಕೊಳ್ಳಿ ಅಂದ್ರೇ ನಮ್ಮ ಕೈಲಿ ಕೂತ್ಕೊಳ್ಳೋಕ್ಕಾಗಲ್ಲ. ಇಲ್ಲ ಯಾರ ಬಗ್ಗೆನಾದರೂ ಯೋಚನೆ ಮಾಡ್ತೀವಿ, ಇಲ್ಲ ಆಗೋಗಿರೋದ್ರ ಬಗ್ಗೆ ಆದರೂ ಯೋಚನೆ ಮಾಡ್ತೀವಿ, ಇಲ್ಲ ಆಗೋದ್ರ ಬಗ್ಗೆ ಆದರೂ ಯೋಚನೆ ಮಾಡ್ತಾ ಇರ್ತೀವಿ. ನಮ್ಮ ಲೈಫಲ್ಲೇ ನಮಗೆ ದೊಡ್ಡ ಶತ್ರು ಅಂತಂದರೆ ನಮ್ಮ ಮನಸ್ಸು ಅಂತಲೇ ಹೇಳ್ಬೋದು. ಆಗಿರೋದನ್ನ, ಆಗೋದನ್ನ, ಆಗೋಗಿರೋದನ್ನ ಎಲ್ಲ ಪ್ರತಿಯೊಂದು ನೆನಪು ಮಾಡ್ತಾ ಇರುತ್ತೆ. ಮನಸ್ಸನ್ನ ಕಂಟ್ರೋಲ್ ಮಾಡಿ ಒಂದು ಕಡೆ ನಿಲ್ಸೋದಿದೆ ಅಲ್ಲ, ಅದರಷ್ಟು ದೊಡ್ಡ ಕೆಲಸ ಬೇರೊಂದಿಲ್ಲ ಅಂತ ಅನಿಸುತ್ತೆ. ನಮ್ಮ ಮನಸ್ಸು ಎಲ್ಲೋಗುತ್ತೋ ಅಲ್ಲೆಲ್ಲ ನಾವು ಹೋಗ್ಬಿಟ್ರೆ ಲೈಫೇ ಹಾಳಾಗ್ಬಿಡುತ್ತೆ. ಕೆಲಸದ ಹಿಂದೆ ಇರುವಂಥ ಉದ್ದೇಶನ ತಿಳ್ಕೊಂಡಾಗ ಮಾತ್ರನೇ ಕೆಲಸ ಒಳ್ಳೇದಾ ಕೆಟ್ಟದಾ ಅಂತ ಗೊತ್ತಾಗುತ್ತೆ. ಇನ್ನು ಉದ್ದೇಶನ ಅರ್ಥ ಮಾಡ್ಕೊಳ್ಳೋಷ್ಟು ಮೆಚುರಿಟಿ ಹೇಗೆ ಬರುತ್ತೆ ಅಂದರೆ ಫೋಕಸ್ಸಿಂದ. ಫೋಕಸ್ ಕರೆಕ್ಟಾಗಿತ್ತು ಅಂತಂದರೆ ನಮ್ಮ ಮನಸ್ಸು ಕೂಡ ಸ್ಟೇಬಲ್ ಆಗಿರುತ್ತೆ.